ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಮರಗೂರ ಮುರಾರ್ಜಿ ವಸತಿ ಮಾದರಿ ಶಾಲೆಯ ವಿದ್ಯಾರ್ಥಿಗಳ ಧೂಮಪಾನ ಸೇವನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವುದನ್ನು ವೈರಲ್ ಆಗಿದ್ದು, ಮರಗೂರ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಸಿಬ್ಬಂದಿ ಹಾಗೂ ಆಡಳಿತ ವರ್ಗದವರು ವಿದ್ಯಾರ್ಥಿಗಳಿಗೆ ಸರಿಯಾಗಿ ಗಮನ ಹರಿಸದಿರುವುದರಿಂದ ವಿದ್ಯಾರ್ಥಿಗಳ ದಾರಿ ತಪ್ಪುವುದಕ್ಕೆ ಮೂಲ ಕಾರಣರಾಗಿರುತ್ತಾರೆ. ಆ ಅಧಿಕಾರಿಗಳ ಅಮಾನತ್ತಿಗೆ ಆಗ್ರಹಿಸಿ ವಿಜಯಪುರ ಜಿಲ್ಲೆಯ ವಿವಿಧ ಪ್ರಗತಿಪರ ಹೋರಾಟ ಸಮಿತಿ ಸದಸ್ಯರಿಂದ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಕರ್ನಾಟಕ ರಾಜ್ಯ ಕನ್ನಡಿಗರ ವೇದಿಕೆಯ ಮುಖಾಂತರ ನಾನು ಗಿರೀಶ್ ಕಲಗಟ್ಟಿ ಈ ಮಾಧ್ಯಮದ ಮುಖಾಂತರ ತಿಳಿಪಡಿಸೋದಿಷ್ಟೇ. ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಈ ಏನು SC/ST ಇಂದ ನಡೀತಿರ್ತಕ್ಕಂಥ ಮುರಾರ್ಜಿ ವಸತಿ ಶಾಲೆಗಳೇನದಾವಲ್ಲ, ಇದು ಟೋಟಲಿ ನಮಗ ಇದು ವಿಷಯ ಹೇಳ್ಬೇಕಂದ್ರೆ ಬಹಳ ದುಃಖ ಅನಿಸ್ತದ. ನಾವು ಸಂಘಟನೆಯಿಂದ ಪ್ರತಿಯೊಂದು ಹಾಸ್ಟೆಲ್ಗಳಿಗೆ ವಿಸಿಟ್ ಕೊಟ್ಟಿವು. ಆ ವಿಸಿಟ್ ಕೊಟ್ಟ ವೇಳೆಯಲ್ಲಿ ಇರ್ತಕ್ಕಂಥ ಇವರ ಏನೋ ಒಂದು ಗೈಡ್ಲೈನ್ಸ್ ಅದಲ್ಲ ಗೌರ್ಮೆಂಟ್ದು, ಅದು ಯಾವ್ದನ್ನು ಗಾಳಿಗೆ ತೂರ್ಬಿಟ್ಟು ಇಲ್ಲಿ ಇರ್ತಕ್ಕಂಥ ವಾರ್ಡನ್ಗಳು ತಮ್ಮ ಮನಸ್ಸಿಗೆ ಬಂದಂಗೆ ಮಾಡ್ತಾ ಇರ್ತಾರೆ. ನಾವು ಪ್ರತಿಯೊಂದನ್ನು ಚೆಕ್ ಮಾಡಿದ್ವಿ ಅಲ್ಲಿ. ಅಂದ್ರ ಡೈಲಿ ಏನ್ ಮೆನು ಇರ್ತದಲ್ಲ, ಮುಂಜಾನೆ ಚಾ ಹಿಡ್ಕೊಂಡು ಮಧ್ಯಾಹ್ನ ನಾಷ್ಟ, ಸಾಯಂಕಾಲ ಏನು ಊಟ ಇರ್ತದಲ್ಲ, ಅದನ್ನೆಲ್ಲ ಚೆಕ್ ಮಾಡಕ್ಕಾಗಿ ಆ ಮೆನುವಿಗೆ ಇರ್ತಕ್ಕಂಥ ಗಾಡಿಗೆಟ್ಟದ್ ಹೋಗಾಕ್ಯಾರ ಅಷ್ಟೇ ಅದು. ಬಟ್ ಇವ್ರು ಕೊಡ್ತಕ್ಕಂಥ ಎಲ್ಲಾ ವಿಷಯಗಳನ್ನ ಬೇರೆ, ಕೊಡ್ತಕ್ಕಂಥ ಆಹಾರ ಬೇರೆ. ಆಮೇಲೆ ಎಲ್ಲ ಪ್ರತಿಯೊಂದು ನಾವು ಕುಡಿದು ಮಾಡಿ ಚೆಕ್ ಮಾಡಕ್ಕಾಗಿ ಅಲ್ಲಿ ಇರ್ತಕ್ಕಂಥ ಯಾವ್ದನ್ನು ಅದಕ್ಕೆ ಹೊಂದಾಣಿಕೆ ಇಲ್ಲ. ಅದೇ ಅದು ಆಯ್ತು ಒಂದು ಊಟದ್ದು. ನೆಕ್ಸ್ಟ್ ಏನದಾರ ಹಾಜರಾತಿಗಳನ್ನ ನಾವು ಎಲ್ಲ ಚೆಕ್ ಮಾಡಕ್ಕಾಗಿ ಪ್ರತಿಯೊಂದು ಹಾಜರಾತಿಯಲ್ಲಿ ಹಿಂದೆ ಏನು ಆ ಮಕ್ಕಳು ಕೆಲವೊಂದು ಹಬ್ಬ ಹರಿದಿನದಲ್ಲಿ ತಮ್ಮ ಊರಿಗೆ ಹೋಗಿರ್ತಾರ. ಆ ಊರಿಗೆ ಹೋದ ಟೈಮ್ದಾಗ ಕೂಡ ಅವ್ರಲ್ಲಿ ಏನದಲ್ಲ ಡೈಲಿ ಒಂದ್ 15 ಒಮ್ಮೆ ಹಾಜರಾತಿ ಆಗ್ತಾರ. ಏನೋ ಪ್ರತಿಯೊಂದನು ಒಂದೇ ಪೆನ್ನ, ಆಮೇಲೆ ಒಬ್ಬನೇ ಹ್ಯಾಂಡ್ ರೈಟಿಂಗು ಎಲ್ಲ ಇದು ಚೆಕ್ ಮಾಡಕ್ಕಾಗಿ ಇವ್ರು ಪ್ರತಿ ಹೆಜ್ಜೆಗೂ ಇವರು ವ್ಯವಹಾರ ನಡೆಸ್ತಾ ಇದ್ದಾರೆ. ಅಂದ್ರೆ ರೇಷನ್ದಲ್ಲಿ ಎತ್ತಿ ಹಾಕೋದು, ಕಾಯಿಪಲ್ಲಿ ಎತ್ತಿ ಹಾಕೋದು, ಆ ಜನರಿಗೆ ಏನ್ ಬೇಕಲ್ಲ ಅದನ್ನೆಲ್ಲ ಟೋಟಲಿ ಅಲ್ಲಿ ರೆಕಾರ್ಡ್ ತೋರ್ಸೋದು ಮಾಡೋ ವಿಷಯನೇ ಬೇರೆ. ಇವರು ಆಕ್ಚುಲಿ ಹೇಳ್ಬೇಕಂದ್ರ ಆ ಎಲ್ಲ ನಮ್ಮ ವಿಜಯಪುರದಲ್ಲಿ ಇರ್ತಕ್ಕಂಥ ಮುರಾರ್ಜಿ ಶಾಲೆಗಳನ್ನ, ವಸತಿ ಶಾಲೆಗಳನ್ನ ಎಲ್ಲ ನಾವು ಇನ್ಸ್ಪೆಕ್ಷನ್ ಮಾಡ್ಲಿಕ್ಕಾಗಿ ಇಲ್ಲಿ ಇರ್ತಕ್ಕಂಥ ನಾವು ಒಂದು ಅಪ್ರಿಶಿಯೇಟ್ ಮಾಡ್ಬೇಕಂದ್ರೆ ಕಾರಜೋಳಲ್ಲಿ ಇರ್ತಕ್ಕಂಥ ಒಂದು ಮುರಾರ್ಜಿ ವಸತಿ ಶಾಲೆ ಅವ್ರ ಗೌರ್ಮೆಂಟ್ ಏನ್ ಗೈಡ್ಲೈನ್ಸ್ ಕೊಟ್ಟಲ್ಲ ಆ ರೀತಿ ನಡೀತದ. ಅದಕ್ಕೆ ನಾವು ಹೆಡ್ಸ್ ಅಪ್ ಇದೆ ಆಕ್ಚುಲಿ ನಾವು ಸಂಘಟನೆಯಿಂದ. ಇಲ್ಲಿ ಈಗ ಆಕ್ಚುಲಿ ಇವತ್ತೇ ಬಂದಂತ ಹೊಸ ಸುದ್ದಿ ಏನಂದ್ರೆ, ಇಲ್ಲಿ ನಮ್ಮ ಚಡಚಣ ತಾಲೂಕಿನ ಇರ್ತ ಮರಗೂರದಲ್ಲಿ ಒಂದು ಅವ್ಯಾರ ಇಷ್ಟು ನಡೀತದ. ನಾವು ಸಮಕ್ಷವಾಗಿ ನೋಡ್ಲಿಕ್ಕಾಗಿ ಅಲ್ಲಿ ಇರ್ತಕ್ಕಂಥ ಒಂದು ಗುಂಪುಗಾರಿಕೆ ಮಾಡ್ಕೊಂಡಾರ ಒಂದು 10-12 ಜನ ಹುಡುಗರು. ಅಂದ್ರೆ ಏನೋ ಬಲಾಟೆ ಗುಂಡಾಗಿರಿ ಮಾಡ್ಲತ್ತಾರ. ಅವ್ರ ತಂದೆ ತಾಯಿ ಪಾಪ SC/ST ದವ್ರು ನನ್ನ ಮಗ ಮುಂದ್ ಬರ್ಲಿ ಅನ್ನುವಂತ ಉದ್ದೇಶ ಇಟ್ಕೊಂಡು ಆ ವಸತಿ ಶಾಲೆಗೆ ಹಾಕಿರ್ತಾರ. ಅವ್ರ ಮಕ್ಕಳೆಲ್ಲ ಭವಿಷ್ಯ ನಿರ್ಮಾಣ ಮಾಡ್ಕೊಳ್ಳಿ ಅಂತ ಹೇಳಿ ಅವ್ರು ಗುಂಡಾಗಿರಿ ಮಾಡ್ಕೊಂಡ್ಬಿಟ್ಟು ಗೌರ್ಮೆಂಟ್ ಇದ್ದ ದುಡ್ಡು ತಿನ್ನೋದು, ಕೂಳು ತಿನ್ನೋದು, ಆಮೇಲೆ ಏನದಲ್ಲ ಗುಂಡಾಗಿರಿ ಮಾಡ್ಕೊಂಡ ಏನು ಅಭ್ಯಾಸ ಮಾಡ್ತಿರ್ತಲ್ಲ ಮಕ್ಕಳಿಗೆ ಅವ್ರೆಲ್ಲ ತೊಂದರೆ ಕೊಡುದು, ಅವಕ್ಕೂ ಎಲ್ಲ ಚಟ ಕಲ್ಸು. ನೀನು ಬಿಡಿಸಿಯತು, ನೀನು ಇದು ಮಾಡು, ಏನದಲ್ಲ ಸಿಗರೇಟ್ ಸೇದು, ನೀನು ಮಾವ ತಿನ್ನು, ಇಲ್ಲಿಕಂದ್ರ ಅವ್ರ ಮೇಲೆ ಕೂತು ಹೊಡಿಯೋದು. ಈ ರೀತಿ ಎಲ್ಲ ವಾರ್ಡನ್ಗಳು ಏನದಲ್ಲ ಟೋಟಲಿ ಅವ್ರ ವಾರ್ಡನ್ಗಳು ಎಷ್ಟು ಫೆಸಿಲಿಟಿ ಕೊಟ್ಟ ಗೌರ್ಮೆಂಟ್ ದವರು. ಪ್ರತಿಯೊಬ್ಬ ವಾರ್ಡನ್ ಏನದಲ್ಲ ಅವ್ರಿಗೆ ಇರ್ಲಾಕೆಲ್ಲ ವಸತಿ ಅದ, ಆಮೇಲೆ ಎಲ್ಲ A to Z ಎಲ್ಲ ಅವ್ರಿಗೆಲ್ಲ ಅನುಕೂಲತೆ ಅದ. ಫ್ಯಾಮಿಲಿ ಇರ್ಲಕ್ ಒಂದು ಇದು ಕೊಟ್ಟಾರ, ಕ್ವಾರ್ಟರ್ಸ್ ಕೊಟ್ಟಾರ. ಬಟ್ ಏನ್ ಮಾಡ್ತಾರ ಅವ್ರು ಅಲ್ಲಿ ಇರ್ತಕ್ಕಂಥ ಅಲ್ಲಿ ಏನದಲ್ಲ ಇದು ವಸತಿ ಶಾಲೆ ಅಲ್ಲಿ ಇರಂಗಿಲ್ಲ. ಅವರು ಡೇ ಟೈಮಿಗೆ ಯಾವಾಗ ಹಾಜರಿ ಆಗ್ತಾರ, ಬಂದು ತಮ್ಮ ಬಿಜಾಪುರದಾಗ ಇಲ್ಲಿ ಮನಿ ಮಾಡ್ಕೊಂಡಿರ್ತಾರ. ಈಗ ಗೌರ್ಮೆಂಟ್ ಇದ್ದಂತ ದುಡ್ಡನ್ನು ಹಾಳ, ಆಮೇಲೆ ಇಲ್ಲಿ ಏನೋ ಮಕ್ಕಳಿಗೇನು ಯಾರು ನೋಡ್ಕೊಂಡಿರಲ್ಲ. ಅವ್ರು ನೋಡ್ರಿ ಅದೇನತ್ತಲ್ಲ ಹಿರಿಯರಿಲ್ಲದ ಮನಿ ಅಲ್ಲತ್ತ, ದೇವ್ರಿಲ್ಲದ ಗುಡಿ ಅಲ್ಲತ್ತ. ಆ ಉದ್ದೇಶ ಇಟ್ಟು ಅಲ್ಲಿ ವಾರ್ಡನ್ ಇಲ್ಲಂದ್ರೆ ಯಾರಿಗೆ ಅವ್ರಿಗೆ ಪೂರ್ತಿ ಅವ್ರದೇ ಸಾಮ್ರಾಜ್ಯ. ಈ ರೀತಿ ಅವ್ಯವಹಾರ ಗೌರ್ಮೆಂಟ್ ದುಡ್ಡು ಹಾಳಾಗುದು ಯಾವ್ದು ಏನಂದ್ರ ತಂದೆ ತಾಯಿ ಈಗ ಗೌರ್ಮೆಂಟ್ ದಿಂದ ಏನು ರೂಲ್ಸ್ ಅದಲ್ಲ ಆಕ್ಚುಲಿ SC/ST ಹಾಸ್ಟೆಲ್ ನಡೆಸ್ಬೇಕು ಅನ್ನುವಂಥದ್ದು, ಆ ರೂಲ್ಸ್ ಪ್ರಕಾರನೇ ಇದು ಏನದಲ್ಲ ನಮ್ಮ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳು ಪ್ರತಿಯೊಬ್ಬ ವಾರ್ಡನ್ ಮೇಲೆ ಡೈಲಿ ನಿಗಾ ಇಟ್ಟು ಅವ್ರು ಏನ್ ಮಾಡ್ತಾರ, ಎಲ್ಲಿದಾರ, ಆಮೇಲೆ ಅವ್ರು ವಾರ್ಡನ್ಗಳು ಅದಾರೋ ಇಲ್ಲೋ ಏನೋದು ಚೆಕ್ ಮಾಡ್ಬೇಕು. ಅವರು ಅಧಿಕಾರಿಗಳು ಚೆಕ್ ಮಾಡ್ಕೊಂಡು ಸಪೋಸ್ ಇಲ್ಲಿಕ ಆ ಏನದಾರ ವಾರ್ಡನ್ಗಳು ಅಥವಾ ಅವ್ರು ಸಹ ಶಿಕ್ಷಕರದಾರ ಅವ್ರ ಏನೋ ಅವ್ಯವಹಾರ ಮಾಡ್ತಿರ್ತಾರಂದ್ರ ಪ್ರತಿಯೊಂದರಲ್ಲಿ ಅವ್ಯವಹಾರ ನಡೀತಿತ್ತಂದ್ರ ನಾವು ಬೇಕಾದ್ರೆ ಪ್ರೂಫ್ ಕೊಡ್ತೀವಿ. ಆ ಅವ್ಯವಹಾರ ನಡೀತಿತ್ತಂದ್ರೆ ಕಂಡು ಬಂದಲ್ಲಿ ಅವ್ರನ್ನ ಸಸ್ಪೆಂಡ್ ಅಮಾನತು ಮಾಡಿಸ್ಬೇಕಂತ ಹೇಳಿ ನಾ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತಾ ಇದ್ದೇನೆ. ಗಿರೀಶ್ ಕಲಗಟ್ಟಿ, ಕರ್ನಾಟಕರ ಶಕ್ತಿ ಜಿಲ್ಲಾಧ್ಯಕ್ಷ. ವಿಜಯಪುರ ಜಿಲ್ಲೆಯಲ್ಲಿರುವಂತ ಸರ್ಕಾರಿ ಮುರಾರ್ಜಿ ವಸತಿ ಶಾಲೆಗಳಲ್ಲಿ ಸರಿಯಾಗಿ ಶಿಕ್ಷಕರೇ ಇಲ್ಲ. ಅಲ್ಲಿ ಕನ್ನಡ ಶಿಕ್ಷಕರಿಲ್ಲ, ಆಮೇಲೆ ಇಂಗ್ಲಿಷ್ ಶಿಕ್ಷಕರಿಲ್ಲ. ಈ ಕುರಿತು ನಾವು 4-5 ವರ್ಷಗಳಿಂದ ನಾವು ಜಿಲ್ಲಾಡಳಿತಕ್ಕಾಗಲಿ, ತಾಲೂಕಾ ಅಧಿಕಾರಿಗಳಾಗಲಿ, ಸಮಾಜದಲ್ಲಿ ಎಲ್ಲರೂ ಹೇಳೇವು. ಆದ್ರೆ ಯಾರಿಗೆ ಹೇಳಿದ್ರು ಏನಾಗ್ತಾ ಇರಲ್ಲ. ಅವ್ರ ಏನ ಕಾಯಂ ಊಟ ಬಂದು ಕೂತ್ ಬಿಟ್ಟಾರ 5-6 ವರ್ಷಕ್ಕೆ ಒಬ್ಬೊಬ್ಬರಲ್ಲಿ. ಅವ್ರ ವರ್ಗಾವಣೆ ಇಲ್ಲ. ಹಂಗಾಗಿ ಅಲ್ಲಿ ಮಕ್ಕಳಿಗೆ ಶಿಕ್ಷಣ ಕುಂಠಿತ ಆಗ್ಲಾಕತ್ತದೆ. ಮತ್ತೆ ದಲಿತ ಮಕ್ಳು ಹೆಂಗ್ ಉದ್ಧಾರ ಆಗ್ಬೇಕು? ಅಲ್ಲಿ ಶಿಕ್ಷಣ ಸರಿಯಾಗಿ ಇಲ್ಲ, ಮಾಸ್ತರ ಇಲ್ಲಂದ್ರೆ ಅವ್ರು ಹೆಂಗ್ ಕಲಿಬೇಕು? ಮತ್ತ ಈಗ ಮುಂದುವರೆದ ಜನಾಂಗದವ್ರ ಜೊತೆ ಒಬ್ಬಟ್ಟು ಮಾಡಕ್ ಆಗುದಿಲ್ಲ. ಯಾಕಂದ್ರೆ ಇದು ಹೆಸರಿಗೆ ಮಾತ್ರ ಸರ್ಕಾರಿ ಸೌಲಭ್ಯ, ಅಲ್ಲಿ ಏನೂ ಇಲ್ಲ.
ಅದಕ್ಕೆ ನಾವೇನಾಗಿದೆ ಇದೆಲ್ಲ ಖಂಡಿಸ್ಲಾಗತ್ತೇವು. ಇಲ್ಲಿ ಯಾರು ಸ್ಥಾಪಿತ ಅಧಿಕಾರಿಗಳಾದಾರ, ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ ಆಗಲಿ, ತಾಲೂಕಾ ಸಮಾಜ ಕಲ್ಯಾಣ ಅಧಿಕಾರಿ ಆಗಲಿ, ಮತ್ತು ವಾರ್ಡನ್ ಆಗಲಿ, ಯಾರು ಅವ್ರು ತಪ್ಪು ಮಾಡ್ಯಾರ ಅವ್ರ ಮೇಲೆ ಅವ್ರ ಅಮಾನತ ಮಾಡ್ಬೇಕು. ಅಮಾನತ ಮಾಡ್ಲಿಕ್ಕಂದ್ರ ನಾವೆಲ್ಲಾ ಜಿಲ್ಲಾದಂತ ಒಂದು ಉಗ್ರವಾದ ಹೋರಾಟ ಮಾಡ್ತೇವೆ. ಇದಕ್ಕ ಅವಕಾಶ ಮಾಡಿಕೊಡ್ಬಾರ್ದು. ತಕ್ಷಣ ಮೇಲಾಧಿಕಾರಿಗಳಾಗಲಿ, ಸರ್ಕಾರ ಆಗಲಿ, ಮುಖ್ಯಮಂತ್ರಿ ಆಗಲಿ, ಅವ್ರ ವಾರ್ಡನ್ನ ಮತ್ತ ಜಿಲ್ಲಾ ಸಮಾಜ ಕಲ್ಯಾಣ ಮತ್ತು ತಾಲೂಕಾ ಸಮಾಜ ಕಲ್ಯಾಣ ಅಧಿಕಾರಿನ ವರ್ಗಾವಣೆ ಮಾಡಿ ಅಮಾನತ ಮಾಡಿಸಿದ್ರೆ ನ್ಯಾಯ ದೊರಕಿಸ್ಕೊಡ್ಬೇಕು. ಆ ಮಕ್ಕಳಿಗೆ ಸರಿಯಾದ ಸೌಲಭ್ಯ ಒದಗಿಸಿ ಅಲ್ಲಿ ಏನು ಆಗಲಾರ್ದಂಗ ಅಲ್ಲಿ ಸೂಕ್ತ ಭದ್ರತೆ ಒದಗಿಸಿ ಯಾವ ಗುಟಕ ಸಿಗರೇಟ ಮೊಬೈಲ್ ಏನು ಹೋಲಾರ್ದ ಮಾಡ್ಬೇಕು. ಬರೀ ಬೋರ್ಡ್ ಹಾಕಿದ್ರೆ ಮಾತ್ರ ಅಲ್ಲ ಸೌಲಭ್ಯ ಸಿಗ, ಬೋರ್ಡ್ ಹೆಸರಿಗೆ ಮಾತ್ರ ಆ ಎಲ್ಲಾ ಸೌಲಭ್ಯಗಳು ಸಿಗ್ತಾವ. ಆ ಜೈಲ್ ಹೆಂಗ್ ಸಿಗ್ತಾವಲ್ಲ ಹಿಂಗ್ ಇಲ್ಲಿ ಸಿಗ್ಲಾಗತ್ತಾವ. ಮತ್ತೆ ಎಲ್ಲಾ ಸ್ಟ್ರಿಕ್ಟ್ ಇರ್ಲಿಕ್ಕಂದ್ರೆ ಇವ್ ಹಸ್ಲಿಕ್ಕೆ ಯಾಕನ್ಬೇಕು? ಸರ್ಕಾರಿ ಸೌಲಭ್ಯ ಅದಾವ, ಹೆಸರು ಗಟ್ಟಿ ಉಣ್ಣ ಕಟ್ಟಕ್ ಹೋಗಿಲ್ಲ. ಅಲ್ಲಿ ಒಂದು ಒಳ್ಳೆ ಶಿಕ್ಷಣ ಸಿಗ್ಬೇಕಂತ ಹೋಗ್ಯಾರ. ಆದ್ರೆ ಅಧಿಕಾರಿಗಳ ಕೂತ್ಕೊಂಡು ಇವರು ಮಕ್ಕಳನ್ನ ಒಂದು ಕೆಟ್ಟ ದಾರಿ ತರಕತ್ತಾರ. ಇದು ನಮ್ಮಲ್ಲಿ ತಪ್ಪಾಗ ಜಿಲ್ಲಾದಾಗ ಇದು ಬಹಳ ಬೇರೆ ಬಿಟ್ಟೈತಿ. ಅದಕ್ಕೆ ಎಲ್ಲ ಏನಿದೆ ರಾಜಕೀಯ ವಚನ ತಂದು ಇಲ್ಲೇ ಬೇರೆ ಹುಡುಗರ್ತಾರೆ. ಅದಕ್ಕಿಂತ ಅಧಿಕಾರಿಗಳ ತಕ್ಷಣ ನಮ್ಮ ಜಿಲ್ಲೆ ನಮಾಜ್ ಮಾಡ್ಬೇಕು, ಹೊರಗೆ ಹಾಕ್ಬೇಕಂತೇಳಿ ನಾವು ಸರ್ಕಾರಕ್ಕೆ ಕೈ ಮುಗಿದು ವಿದ್ಯಾರ್ಥಿ ಪರವಾಗಿ. ಮಲ್ಲಿಕಾರ್ಜುನ ಮಟ್ಟಿಗೆ ವಾಲ್ಮೀಕಿ ಸಂಘದ ರಾಜ್ಯಾಧ್ಯಕ್ಷ. ಇದನ್ನೆಲ್ಲ ಅಲ್ಲಿ ವಾರ್ಡನ್ ಆಗಿರ್ಬೋದು, ಅಲ್ಲಿ ಇರುವಂಥ ಪ್ರಿನ್ಸಿಪಲ್ ಆಗಿರ್ಬೋದು, ಅವ್ರ ಜವಾಬ್ದಾರಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡುವಂಥ ಶಿಕ್ಷಣ ಬೇಕಾಗಿದೆ. ವಸತಿ ಶಾಲೆಗಳು ಯಾಕಂದರೆ ಪೂರ ಬಡತನದಲ್ಲಿದ್ದಾರೆ ಅಂಥ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಪಡೆದ ನಮ್ಮ ದೇಶದ ಆಸ್ತಿ ಆಗಲಿ ಅಂತೇಳಿ ಮಕ್ಕಳು ನಮ್ಮ ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು, ನೀತಿವಂತರಾಗಬೇಕು ಅಂತೇಳಿ ತಮ್ಮ ತಂದೆ ಏನೋ ಕನಸು ಕಾಣ್ತಿರ್ತಾರೆ. ಇಲ್ಲಿ ಆ ಸಂಸ್ಕಾರ ಸಿಗಲಾರ್ದಕ್ಕೆ ಅಲ್ಲಿ ವಸತಿ ಶಾಲೆಯಲ್ಲಿ ಆದರೂ ನಮಗೆ ಸರ್ಕಾರ ವತಿಯಿಂದ ಅವರಿಗೆ ಒಂದು ಒಳ್ಳೆಯ ಸಂಸ್ಕಾರ ಸಿಕ್ಕರೆ ನಾಳೆ ನಮ್ಮ ಭವಿಷ್ಯ ಉಜ್ವಲ ಆಗ್ತದೆ ಅಂತೇಳಿ ಏನೋ ಕನಸು ಕಾಣ್ತಿರ್ತಾರೆ. ಆದರೆ ಇಲ್ಲಿ ನೋಡಿದರೆ ಇವರು ವಾರ್ಡನ್ಗಳು, ಪ್ರಿನ್ಸಿಪಲ್ರು ಯಾರೂ ಇರೋದಿಲ್ಲ ಅಲ್ಲಿ. ಅವರೆಲ್ಲ VIP ಜೀವನ ಸಾಗಿಸ್ಲಿಕ್ಕೆ ಇಲ್ಲಿ ವಿಜಯಪುರ ಜಿಲ್ಲೆಯೊಳಗೆ ಅವ್ರವ್ರ ಮನೆ ಮಾಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ಆಯಾ ವಸತಿ ಶಾಲೆಗಳಿಗೆ ಅವರಿಗೆಲ್ಲ ಮೂಲಭೂತ ಸೌಲಭ್ಯ ಎಲ್ಲ ಇರ್ತದೆ, ಕ್ವಾರ್ಟರ್ಸ್ ಇರ್ತದೆ, ಎಲ್ಲ ಇರ್ತದೆ. ಅವ್ರು ಎಂಥ ದುಷ್ಟ ಸಮಾಜ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂದರೆ ಪಾಪ ಬಡ್ರ ಮಕ್ಕಳು ಸರಿಯಾದ ಶಿಕ್ಷಣ ಇರಲಾರ್ದಕ್ಕೆ ವಂಚಿತರಾಗಿ ಅವರು ಆ ಟೈಪ್ ಅಕ್ರಮ ಅವ್ಯವಹಾರ, ಸಿಗರೇಟ, ಗುಟ್ಕ ಇಂಥ ಸಣ್ಣ ವಯಸ್ಸಿನಾಗ ಆ ದುಶ್ಚಟಗಳದ ಅವರಲ್ಲಿ ಏನೂ ಸಂಸ್ಕಾರ ಇರಲಾರ್ದಂಗೆ ಅವ್ರು ಹಂಗಾಗಿಬಿಡ್ತಾರೆ. ಇವರು ವಿದ್ಯಾವಂತ ಬುದ್ಧಿವಂತರು ಎಲ್ಲ ಕಡೆ 2 ನಂಬರ್ ಭ್ರಷ್ಟಾಚಾರ ಮಾಡಿ ಒಳ್ಳೆಯ ಶಿಕ್ಷಣ ಪಡಿಸಿ ಅವರು ಇಲ್ಲಿ ನೌಕರಿ ಬಂದು ಹಿಡಿತಾರೆ. ಅವರು ಈ ಥರ ಹಾಳಿಗೆ ಛತ್ತಿ ಬಿತ್ತಿ ನಮ್ಮ ದೇಶದ ಪ್ರಾಮಾಣಿಕ ವ್ಯವಸ್ಥೆ ಇವರು ಹಾಳು ಮಾಡ್ತಾ ಇದ್ದಾರೆ. ಹೀಗಾಗಿ ನಮ್ಮ ದೇಶದ ಮುಂದಿನ ಗತಿ ಏನಪ್ಪ ಅನ್ನೋಂಥದ್ದು ಚಿಂತನೆ ಒಳಗೆ ನಮ್ಮ ಎಲ್ಲ ಸಂಘಟಕರು ನಮಗೆ ಚಿಂತೆ ಹೆಚ್ಚಿಬಿಟ್ಟದ. ಅದಕ್ಕೊಂದು ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಮಕ್ಕಳಲ್ಲಿ ಒಳ್ಳೆಯ ಸಂಸ್ಕಾರ ಕೊಡಬೇಕಲ್ಲ. ಗುಟ್ಕ ತಿನ್ನಿಸೋದು, ಸಿಗರೇಟ್ ಸೇವಿಸೋದು ಇಂಥ ವ್ಯವಸ್ಥೆ ಎಲ್ಲ ವಸತಿ ಶಾಲೆ ಒಳಗೆ ಇವ್ರಿಗೆ ಸಾಕಷ್ಟು 1 ಲಕ್ಷ 2 ಲಕ್ಷ ರೂಪಾಯಿ ಪಗಾರ ಇದೆ ಅವ್ರಿಗೆ. ಅವ್ರು ಏನು ಮರುಗೂರೊಳಗೇನು ವಾರ್ಡನ್ ಆಗಿರ್ಬೋದು, ಅಲ್ಲೇನು ಪ್ರಿನ್ಸಿಪಲ್ ಇದ್ದಾರೆ, ಅಲ್ಲಿ ಸಂಬಂಧ ಬರೋ ಏನು ಶಿಕ್ಷಕರು ಎಲ್ಲರೂ ಅಮಾನತು ಮಾಡ್ಬೇಕು. ಅವರು ಶಾಶ್ವತ ಅಮಾನತು ಅಲ್ಲಿ ವಜಾಗೊಳಿಸ್ಬೇಕು. ಅವ್ರಿಗೆ ಅಮಾನತು ಮಾಡುವಂಥದ್ದು ಅಷ್ಟೆಲ್ಲ ಮತ್ತೆ ಬೇರೆ ಎಲ್ಲರೂ ಹೋಗ್ತಾರೆ ಅವರು. ಮತ್ತು ಇದು ಅಲ್ದೇ ಸರ್, ನನ್ನೊಂದು ಪ್ರಶ್ನೆ, ಈ ಒಂದು ವಸತಿ ಶಾಲೆಯಲ್ಲಿ ಒಂದು ಸರ್ಕಾರದಿಂದ ನಡೆದಂಥ ವಸತಿ ಶಾಲೆಯಲ್ಲಿ ಈ ಗುಟ್ಕಾ ಆಗ್ತದೆ, ಸಿಗರೇಟ್ಗಳು ಹೇಗೆ ಬಂದು ಸರ್? ಅದೇ ರೀ, ಅದು ಹೆಂಗೆ ಬಂದು ಅಂದರೆ ಅಲ್ಲಿ ತಿಂಗಳ ಒಂದು 30,000 ರೂಪಾಯಿ ಏನೋ ಇವರಿಗೆ ಈ ಜಿಲ್ಲಾ ಅಧಿಕಾರಿಗಳಿಗೆ ಏನು ಕೊಡ್ತಾ ಇರ್ತಾವ್ರು. ಇಲ್ಲೇನು ಜಿಲ್ಲಾ ಏನು ಸಮಾಜ ಕಲ್ಯಾಣ ಅಧಿಕಾರಿ ಇರ್ತಾರಲ್ಲ, ಪ್ರತಿಯೊಂದು ವಸತಿ ಶಾಲೆ ಮುಖಾಂತರ ವಾರ್ಡನ್ ಆಗಿರ್ಬೋದು, ಪ್ರಿನ್ಸಿಪಲ್ ಆಗಿರ್ಬೋದು, ಅಲ್ಲೆಲ್ಲ 2 ನಂಬರ್ 3 ನಂಬರ್ ಮಾಡಿ ಒಟ್ಟು 30,000 ರೂಪಾಯಿ ಅವ್ರಿಗೆ ಮುಟ್ಟಿಸ್ಬೇಕು ಅನ್ನೋಂಥದ್ದು ನಮಗೆ ಸುದ್ದಿ ಬಂದದೆ. ಅದು ತನಿಖೆಗೆ ಒಳಪಡಿಸ್ಬೇಕು. ಅದು ಎಲ್ಲಿದ್ದು ಬತ್ತು 30,000 ರೂಪಾಯಿ ಎದುರಿಸಲಾಗಿ ಬಂತು ಅಂದರೆ ಇವರು ಇವರಿಗೆ ಅನುಕೂಲ ಮಾಡ್ಬೇಕು. ಅವ್ರಿಗೆ ಇಲ್ಲಿ ಬಿಜಾಪುರ ಇರ್ಲಾಕ ಅನುಕೂಲ ಮಾಡಿಕೊಡ್ಬೇಕು. ಅವ್ರಿಗೆ ಅಲ್ಲಿ ವಸತಿ ಕಂಪನಿ ಇರಬೇಕಾಗಿತ್ತಲ್ಲ. ಸರ್ ವಸತಿ ಅಲ್ಲಿ ಇರ್ಲಾಕ ಆಗೋದಿಲ್ಲ ರೀ, ನಮ್ಮ ಹೆಂಡ್ರ ಮಕ್ಕಳು ಎತ್ತಿಲ್ಲ, ನಾವು ಸಿಟಿಯಾಗಿರ್ತೀವಿ, ನಮ್ಮ ಮಕ್ಕಳೆಲ್ಲ ಭಾಳ ಒಳ್ಳೆ ಬುದ್ಧಿವಂತರ ಆಗ್ಲಾಕ ನಾವು ಇಲ್ಲಿ ಸಿಟಿಯಾಗಿರ್ಬೇಕಾಗಿದೆ. ಅವರು ಬಡ್ರ ಮಕ್ಕಳಲ್ಲಿ ಸಾಯ್ವಾರ ಎಕರೆ ಅಲ್ಲಿ ಏನಕ್ಕಾಗ ಸಾಯ್ವಾರ ಎಕರೆ. ಆದ್ರೆ ನಮ್ಮ ಮಕ್ಕಳಿಗೇನು ಆಗಬಾರ್ದು, ನಮ್ಮ ಕುಟುಂಬಕ್ಕೇನು ಆಗಬಾರ್ದು ಅನ್ನೋಂಥ ಇಂಥ ಏನು ದುಷ್ಟ ಏನು ಅಧಿಕಾರಿಗಳಿದಾರಲ್ಲ ಅವ್ರನ್ನ ಮೊದಲು ಅಮಾನತು ಮಾಡ್ಬೇಕು. ಇಲ್ಲಿ ನಮ್ಮ ಬಿಜಾಪುರ ಜಿಲ್ಲೆ ಬೇಡ ಅವ್ರಿಗೆ. ನಾವು 2-3 ವರ್ಷದಿಂದ ಆಯ್ತು ನಾವು ನಮ್ಮ ಸಂಘಟನೆಯಿಂದ ನಾವು ಜಿಲ್ಲೆ ಆಡಳಿತದಲ್ಲಿ ದಕ್ಷತೆ, ಪ್ರಾಮಾಣಿಕತೆ, ಪಾರದರ್ಶಕ ಆಡಳಿತ ಬರಬೇಕು ಅಂತೇಳಿ ನಾವು ನಿರಂತರ ಹೋರಾಟ ಮಾಡ್ತಾ ಇದ್ದೀವಿ. ಆ ಹೋರಾಟಿಗೆ ಒಂದು ಸ್ವಲ್ಪ ಅವ್ರಿಗೆ ಒಂದು ಕಾಳಜಿ ಅನ್ನೋದಿಲ್ಲ. ಬಿಜಾಪುರ ಜಿಲ್ಲೆ ಜನತೆ ಅಂದ್ರೆ ಏನು ಬೇಕಾದ ಹೊಯ್ಕೊತ್ತು ಹೋಗ್ರ, ಏನು ಬೇಕಾದ ಮಾಡ್ರೆ ನಡೀತದ ಅನ್ನುವಂಥ ಏನು ಪ್ರವೃತ್ತಿ ಬೆಳೆಸ್ತಾ ಇದ್ದಾರೆ. ಅದು ಮುಂದಿನ ದಿನಮಾನದಲ್ಲಿ ಆಗಬಾರ್ದು ಸರ್. ಪ್ರತಿಯೊಂದು ಇಲಾಖೆಯಲ್ಲಿ ದಕ್ಷತೆ ಆಡಳಿತ ಬರಬೇಕಾಗಿದೆ, ಪ್ರಾಮಾಣಿಕ ಆಡಳಿತ ಬರಬೇಕಾಗಿದೆ. ಪ್ರತಿಯೊಬ್ಬರು ತಮ್ಮ ಜೀವನ ಸ್ವಾಭಿಮಾನದಿಂದ ಬದುಕಲಿಕ್ಕೆ ಸಾಕಷ್ಟು ಅವಕಾಶ ಇದೆ. ಅದನ್ನು ಬರೀ ಅಕ್ರಮ ಅವ್ಯವಹಾರ ಇಂಥದ್ದು ನಡೀಬಾರ್ದು ಮುಂದಿನ ದಿನಮಾನದಲ್ಲಿ ಅಂತೇಳಿ ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಮುಖ್ಯಮಂತ್ರಿಗೆ ನಾವು ಮನವಿ ಸಲ್ಲಿಸಲಿಕ್ಕೆ ಬಂದೀವಿ. ನನ್ನ ಹೆಸರು ಜಗದೇವ್ ಸೂರವಸಿ. ನಾವು ವಿವಿಧ
ಜಿಲ್ಲೆಯ ವಿವಿಧ ಪ್ರಗತಿಪರ ಹೋರಾಟ ಸಮಿತಿ ಸದಸ್ಯ. ಥ್ಯಾಂಕ್ ಯು ಸರ್.